ಸ್ನೇಹಿತರು ನಮಸ್ಕಾರ. ನಾನು ನಿಮ್ಮ ರಾಕೇಶ್ ಆರುಂಡಿ. ಧಾರವಾಡದ ಪ್ರಭಾವಿ ರಾಜಕಾರಣಿಯ ಕೇಸ್. ಕಷ್ಟದಲ್ಲಿ ನಿನ್ನ ಜೊತೆ ನಿಂತ್ಕೊಳ್ತೀನಿ ಅಂತ ಬಂದಂಥ ಯೋಗೀಶ್ ಗೌಡ ಅವರ ಹೆಂಡತಿ ಮಲ್ಲವ್ವ ಕೊನೆಗೆ ಈ ಕೇಸ್ನಲ್ಲಿ ಉಲ್ಟಾ ಹೊಡೆದಿದ್ದು, ಲಾಡ್ ಸೇರಿ ರಾಧಾಂತವನ್ನು ಮಾಡಿದ್ದು ಅನೇಕರಿಗೆ ಗೊತ್ತಿರಲಿಕ್ಕೆ ಸಾಧ್ಯವಿಲ್ಲ. ತಾಳಿ ಕಟ್ಟಿದ ತಕ್ಷಣ ಎಲ್ಲರೂ ಕೂಡ ತಾಯಿ ಆಗೋದಕ್ಕಾಗತ್ತಾ? ನೋಡಿ, ರಾಜಕೀಯದ ಆಸೆ, ಪ್ರಭಾವಿಗಳ ಬೆದರಿಕೆ, ಅಧಿಕಾರದ ದುರಾಸೆ, ಸ್ವಂತ ಗಂಡನ ವಿರುದ್ಧವೇ ಮಲ್ಲವ್ವ ಮಾಡಿದಂಥ ಷಡ್ಯಂತ್ರಗಳಿಗೆ ಇಡೀ ಧಾರವಾಡವೇ ಸಾಕ್ಷಿಯಾಗಿದೆ. ಈ ಸ್ಟೋರಿಯಲ್ಲಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಅನೇಕ ಶಾಕಿಂಗ್ ಸಂಗತಿಗಳನ್ನು ಹಂಚಿಕೊಳ್ತೀನಿ. ಮಿಸ್ ಮಾಡದೆ ಈ ಸ್ಟೋರಿಯನ್ನು ನೋಡಿ. ಇಡೀ ದೇಶದಲ್ಲಿ ಚರ್ಚಿತವಾಗ್ತಾ ಇರ್ತಕ್ಕಂಥ ಅತ್ಯಂತ ರೋಚಕತೆ ಅಡಗಿರೋ ಕೇಸ್ ಅಂದರೆ ತಪ್ಪಾಗಲಿಕ್ಕಿಲ್ಲ. 10,000ಕ್ಕೂ ಅಧಿಕ ಪುಟಗಳ ಚಾರ್ಜ್ ಶೀಟ್. ಒಂದು ರೀತಿ ಈ ಪ್ರಾಕ್ಟೀಸ್ ಲಾಯರ್ಗಳಿಗೆ ಇದೊಂದು ರೀತಿಯ ಸ್ಟಡಿ ಮೆಟೀರಿಯಲ್ ಇದ್ದಾಗೆ. ಆದರೆ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಆಗಿರೋ ಪ್ರಮುಖ ಸಂಗತಿಗಳನ್ನು ನಿಮ್ಮ ಮುಂದೆ ಹಂಚಿಕೊಳ್ಳೇಬೇಕು. ಸ್ನೇಹಿತರೆ, 600ಕ್ಕೂ ಅಧಿಕ ಪುಟಗಳ ಆರ್ಡರ್ ಕಾಪಿಯಲ್ಲಿರ್ತಕ್ಕಂಥ ಅಚ್ಚರಿ ವಿಷಯಗಳನ್ನು ಕೂಡ ಹಂಚಿಕೊಳ್ಳಬೇಕಾಗಿದೆ. ಅದರಲ್ಲಿ ಪ್ರಮುಖವಾಗಿ ಈ ಕೇಸ್ನಲ್ಲಿ ಮಲ್ಲವ್ವ ತೋರಿದಂಥ ವಿರೋಧ, ನಿರುತ್ಸಾಹ, ಆರೋಪಿಗಳ ಪರವೇ ನಿಂತ್ಕೊಂಡಿದ್ದು, ರಾಜಕೀಯ ಸೇರಲಿಕ್ಕೆ ಮುಂದಾಗಿದ್ದು, ಕೇಸ್ನಿಂದ ಹಿಂದೆ ಸರಿದಿದ್ದು, ಇದೆಲ್ಲವೂ ಕೂಡ ಆದೇಶ ಪ್ರತಿಯಲ್ಲಿ ಮೆನ್ಷನ್ ಆಗಿರೋದು. ನೋಡಿ, ಧಾರವಾಡದ ಕೋರ್ಟ್ ಮುಂದೆ ಇದೇ ಮಲ್ಲವ್ವ ಈ ಕೃತ್ಯವನ್ನು ಮಾಡಿದ್ದೇ ವಿನಯ್ ಕುಲಕರ್ಣಿ ಅಂತ ಬಹಿರಂಗವಾಗಿ ಹೇಳ್ತಾಳೆ. ಇದು ರಾಜಕೀಯ ದ್ವೇಷಕ್ಕೆ ನಡೆದಂಥ ಕೃತ್ಯ ಅಂತ ಘಂಟಾಘೋಷವಾಗಿ ನ್ಯಾಯಾಧೀಶರ ಮುಂದೆ ಅಲವತ್ತುಕೊಳ್ತಾಳೆ. ಆದರೆ ಈ ಕೃತ್ಯ ನಡೆದಂಥ ಒಂದೇ ತಿಂಗಳಲ್ಲಿ ಈ ಕೇಸ್ನ ವಾಪಸ್ ತೆಗೆದುಕೊಳ್ಳೋಕ್ಕೂ ಕೂಡ ಮಲ್ಲವ್ವ ನಿರ್ಧಾರ ಮಾಡಿಬಿಟ್ಟಿದ್ರು. ಸಿರಸಿಯಲ್ಲೇ ಚಿಕಿತ್ಸೆ ತೆಗೆದುಕೊಳ್ಳಿಕ್ಕೆ ಹೋಗ್ತೀನಿ ಅಂತ ಸಿರಸಿ ಮಾರ್ಗದಲ್ಲೇ ಇರೋ ವೈಷ್ಣವಿ ಲಾಡ್ ಸೇರಿದ್ದು ಇದೇ ಮಲ್ಲಮ್ಮ ಗೋಡ್ತಿ. ಅದೇ ಸಮಯದಲ್ಲಿ ವಿನಯ್ ಕುಲಕರ್ಣಿ ಸೇರಿದಂತೆ ರಾಜಕೀಯ ನಾಯಕರನ್ನ ಭೇಟಿಯಾಗಿ ಇದೇ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಕೇಸ್ ವಾಪಸ್ ಪಡೆದುಕೊಳ್ಳೋದು ಅಥವಾ ವಿನಯ್ ಕುಲಕರ್ಣಿ ಹೆಸರು ಬರೆದಂತೆ ರಾಜಿ ಮಾಡ್ಕೊಳ್ಳೋದು, ಒಂದು ರೀತಿಯಾದಂಥ ರಹಸ್ಯ ಮೀಟಿಂಗ್ ನಡೆದಿತ್ತು ಅನ್ನೋ ಅಂಶಗಳು ಕೂಡ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖವಾಗಿರೋದು. ಆದರೆ ಅದೇ ಲಾಡ್ಜ್ಗೆ ಸಂಬಂಧಪಟ್ಟ CCTV ದಾಖಲೆಗಳು ಸ್ವಿಚ್ ಆಫ್ ಆಗಿರ್ತಕ್ಕಂಥ ಕಾರಣ, ಆ ರೆಕಾರ್ಡ್ ಡಾಟಾಗಳು ಯಾವುದು ಸಿಗದೇ ಇರೋ ಕಾರಣವಾಗಿ ಯಾವುದೇ ದಾಖಲೆಗಳು ದೊರಕಲಿಲ್ಲ ಅನ್ನೋ ಒಂದು ರೀತಿಯಾದಂಥ ಮಾಹಿತಿಯ ಆಗಿನ ತನಿಖೆಯಲ್ಲೂ ಕೂಡ ಸಿಕ್ಕಿಬಿತ್ತು. ಮಲ್ಲಮ್ಮನ ತಂದೆ ದೇವೇಂದ್ರಪ್ಪ, ಅಕ್ಕ ಶೋಭಾ ಮಲ್ಲಮ್ಮನ ನಡವಳಿಕೆಯ ಬಗ್ಗೆ ಕೆಂಡವಾಗಬಿಟ್ಟಿದ್ರು. ರಾತ್ರಿ 1 ಗಂಟೆಗೆ ಆಸ್ಪತ್ರೆಗೆ ಹೋಗ್ತೀನಿ ಅಂತ ನೆಪವನ್ನು ಹೇಳಿ ಮನೆಯಲ್ಲಿ ಅಕ್ಕ ಶೋಭಾ ಇದ್ದರೂ ಕೂಡ ಯಾರಿಗೂ ತಿಳಿಸದೆ ಮಲ್ಲಮ್ಮ ಹೋಗಿದ್ದು ಈ ಯೋಗೀಶ್ ಸಮಾಧಿ ಮೇಲೆ ಚಪ್ಪಡಿ ಎಳೆಯೋ ಕೆಲಸ ಅಂತೇಳಿ ಅನೇಕ ಪತ್ರಿಕೆಗಳು ಕೂಡ ಅಭಿಪ್ರಾಯವನ್ನು ಪಟ್ಟಿದ್ವು. ಸ್ನೇಹಿತರೆ, ಧಾರವಾಡದ ಸಾಕೀನ ಗೋವನಕೊಪ್ಪದ ಮಲ್ಲಮ್ಮ 8ನೇ ಕ್ಲಾಸ್ನಲ್ಲೇ ತೋಟದ ಮನೆಯಲ್ಲಿದ್ದಂಥ ಯೋಗೀಶ್ ಜೊತೆ ಲವ್ನಲ್ಲಿ ಬಿದ್ದಿದ್ಲು. 12ನೇ ವಯಸ್ಸಿಗೆ ಪ್ರೀತಿಸಿ ಮದುವೆಯಾಗಿದ್ದಂಥ ಮಲ್ಲಮ್ಮ ಯೋಗೀಶ್ ಗೌಡ ಹತ್ಯೆಯ ನಂತರ ಪದೇ ಪದೇ ಗಂಡನ ಮನೆಯವರ ಬಗ್ಗೆ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದರು. ಚೆನ್ನಾಗಿ ನೋಡ್ಕೊಳ್ಳೋದಿಲ್ಲ, ಕಿರುಕುಳವನ್ನು ಕೊಡ್ತಾರೆ, ಹಾಗಾಗಿ ಮನೆಯಿಂದ ನಾವು ಹೊರಗೆ ಬಂದಿದ್ದೀವಿ, ಮಾನಸಿಕವಾಗಿ ನೊಂದಿದ್ದೀನಿ, ರಕ್ಷಣೆ ಕೊಡಿ ಅಂತೆಲ್ಲ ಈ ಕೇಸ್ ನಡೆಸೋ ವಿಷಯದಿಂದ ಹಿಂದೆ ಸರ್ಕೊಂಡ್ಬಿಟ್ಟಿದ್ರು. ಸ್ವಂತ ಮೈದುನನ ಮೇಲೆ ಕಂಪ್ಲೇಂಟನ್ನು ಕೊಡಲಿಕ್ಕೂ ಕೂಡ ಮುಂದಾಗಿಬಿಟ್ಟಿದ್ರು. ಮಹಿಳಾ ಆಯೋಗಕ್ಕೂ ಕೂಡ ಪತ್ರವನ್ನು ಬರೆಯಲಾಯಿತು. ಒಟ್ಟಾರೆಯಾಗಿ ಆಗಿನ ಕಾಲಕ್ಕೆ 15 ದಿನಗಳ ಕಾಲ ಕಾಣೆಯಾಗಿದ್ದಂಥ ಮಲ್ಲಮ್ಮ 4 ದಿನ ಜಂಬಿಗೆ ಆಸ್ಪತ್ರೆಯಲ್ಲಿದ್ದೆ, ಅಲ್ಲಿ ನನ್ನೆಲ್ಲ ಕುಟುಂಬದವರು ಜೊತೆಗಿದ್ದರು ಅಂತ ಸಮರ್ಥನೆ ಕೊಟ್ಟರು. ಜಂಬಿಗೆ ಆಸ್ಪತ್ರೆಯಿಂದ ನಿಸರ್ಗ ಆಸ್ಪತ್ರೆ ಹೋಗಿದ್ದೆ, ಅಲ್ಲಿ ನನ್ನ ಮೈದನ ಜೊತೆಗಿದ್ದ ಅಂತ ನೆಪಗಳನ್ನು ಹೇಳಿದ್ರು. ಇನ್ನು ಯೋಗೀಶ್ ಗೌಡ ಅಣ್ಣ ಗುರುನಾಥ್ ಗೌಡ, ನಿನ್ನಷ್ಟು ಕೀಳುಮಟ್ಟಕ್ಕೆ ನಾವು ಇಳಿಯೋದಿಲ್ಲ, ಮರ್ಯಾದಸ್ಥರು ನಾವು, ನೀನು ಊಸರು ಬಳಿ ಇದ್ದ ಹಾಗೆ ಬಣ್ಣ ಬದಲಿಸಬೇಡ, ಯೋಗೀಶ್ ಗೌಡ ಆತ್ಮಕ್ಕೆ ಶಾಂತಿ ಕೋರಬೇಕಾದ್ರೆ ನೆಟ್ಟಿಗಿರು ಅಂತ ಹೇಳಿ ಮಾಧ್ಯಮಗಳ ಮುಂದೆ ಆಕ್ರೋಶವನ್ನು ಕೂಡ ಹೊರಹಾಕಿದ್ರು. ನೀನೇ ಯೋಗೀಶ್ ಗೌಡ ಸಾವಿಗೆ ಕಾರಣ ಅಂತ ಸಿಡ್ದದ್ದು ಬಿಟ್ಟಿದ್ರು. ನಿನಗೆ ರಾಜಕೀಯ ಆಸೆ ಶುರುವಾಗಿದೆ ಅಂತ ರುಚಿಗೆದ್ದಿದ್ರು. ಆದರೆ ಮಲ್ಲಮ್ಮ ಮಾತ್ರ ಲವ್ ಮ್ಯಾರೇಜ್ ಆಗಿದ್ದೀನಿ, ಮನೆಯಿಂದ ಹೊರಗೆ ಹಾಕಿದ್ದಾರೆ ಅಂತೆಲ್ಲ ಆಪಾದನೆ ಕೂಡ ಮಾಡಿದ್ರು. ಸ್ವಂತ ಮಲ್ಲಮ್ಮನ ಅಪ್ಪನೇ ನೀನು ಹೋಟೆಲ್ನಲ್ಲಿ ಯಾಕೆ ಉಳಿದುಕೊಂಡಿದ್ದೆ ಅಂತ ಮಾಧ್ಯಮಗಳ ಮುಂದೆಯೇ ಕೂತ್ಕೊಂಡು ಆಕ್ರೋಶವನ್ನು ಹೊರಹಾಕಿದ್ರು. ಗಂಡನನ್ನು ಕೊಂದವರು ಇಂಥವರೇ ಅಂತ ಹೇಳಿ ಗಂಭೀರ ಆರೋಪ ಮಾಡಿದ್ದಂಥ ಮಲ್ಲಮ್ಮ ಅಂಥ ರಾಜಕೀಯ ನಾಯಕರ ಜೊತೆಯಲ್ಲೇ ರಾಜಕೀಯ ವೇದಿಕೆಯನ್ನು ಹಂಚಿಕೊಳ್ಳಿಕ್ಕೂ ಸಜ್ಜಾಗಿದ್ದರು. ಒಂದೇ ಪಕ್ಷದ ಜೊತೆ ಕೈ ಮಿಲಾಯಿಸೋಕ್ಕೂ ಕೂಡ ತುದಿಗಾಲಲ್ಲಿ ನಿಂತು ಬಿಟ್ಟಿದ್ರು. ನಾನು ಮೈದುನನ ಹೆಂಡತಿ ಸುಮಾ ಜೊತೆಯಲ್ಲಿ ಆಸ್ಪತ್ರೆಯಲ್ಲಿದ್ದೆ, ಲಾಡ್ಜ್ಗೆ ಹೋಗಿದ್ದೆ ಅಂತ ಮಲ್ಲಮ್ಮ ಮಾಧ್ಯಮಗಳ ಮುಂದೆ ಕಣ್ಣೀರಿಟ್ಟಿದ್ರು. ಆದರೂ ಕೂಡ ಮಲ್ಲಮ್ಮನ ನಾದಿನಿ ಅಂಜನಾ ಕೂಡ ನೀನು ಮನೆಯಿಂದ ಆಸ್ಪತ್ರೆ ಹೋಗಿದ್ರೆ, ಕಿಡ್ನಾಪ್ ಆಗಿಲ್ಲ ಅನ್ನೋದಾಗಿದ್ದರೆ ನೆಕ್ಸ್ಟ್ ಡೇನೇ ಮನೆಗೆ ಬರಬೇಕಾಗಿತ್ತು. ಈ ಥರದ ಸುದ್ದಿ ಮಾಧ್ಯಮಗಳಲ್ಲಿ ಎಲ್ಲ ಕಡೆ ವೈರಲ್ ಆದಾಗ ಯಾಕೆ ನೀನು ತಡವಾಗಿ ಬಂದು ಮನೆಗೆ ಬಂದು ಒಂದು ಕ್ಲಾರಿಟಿ ಕೊಡಬಹುದಿತ್ತಲ್ಲ ಅನ್ನೋ ರೀತಿಯಾದಂಥ ಚರ್ಚೆಗಳು ಕೂಡ ಬಹಳಷ್ಟು ದೊಡ್ಡ ಮಟ್ಟದಲ್ಲೂ ಕೂಡ ಆಯಿತು.
ಸ್ನೇಹಿತರೆ, ಇಂಥದ್ದೊಂದು ಕೇಸ್ ರಾಜಕೀಯ ಲಾಭವನ್ನು ಕೂಡ ಹೇಗೆ ಪಡೆದುಕೊಳ್ತು ಅನ್ನೋದನ್ನು ಕೂಡ ನಾವು ಮರೆಯುವಂತಿಲ್ಲ. ನೋಡಿ, ಒಂದು ಕಡೆ ಇದೇ ಬಿ ಜೆ ಪಿಯಲ್ಲಿದ್ದಂತಹ ಯೋಗೀಶ್ ಗೌಡ ಅವನ ಸ್ವಂತ ಬ್ರದರ್ನ ಕಳೆದುಕೊಳ್ಬೇಕಾಗಿ ಬಂತು ಉದಯಗೌಡ ಸಾವಿಗೂ ಕೂಡ ಅನೇಕ ಚರ್ಚೆಗಳು ಕೂಡ ಆಗುತ್ತೆ. ಉದಯಗೌಡ ಸಾವಿಗೆ ನೇರವಾಗಿ ಕಾರಣ ಗುರುನಾಥ್ ಗೌಡ ಅವ್ರ ಕುಟುಂಬದವರು ಅನ್ನೋ ಆರೋಪವನ್ನು ಮಲ್ಲಮ್ಮನೆ ಮಾಧ್ಯಮಗಳ ಮುಂದೆ ಕೂತ್ಕೊಂಡು ಮಾತನಾಡಿದ್ರು. ಒಂದು ಕಡೆ ರಾಜಕೀಯವಾಗಿ ಸೋಲನ್ನು ಅನುಭವಿಸ್ಲಿಕ್ಕೂ ಕೂಡ ಇದೇ ಮಲ್ಲಮ್ಮ ಕಾರಣ ಅಂತೇಳಿ ಅವರ ಬ್ರದರ್ಗಳೇ ಆರೋಪವನ್ನು ಮಾಡಲಿಕ್ಕೆ ಶುರು ಮಾಡಿದ್ರು. ಒಟ್ಟಾರೆ ಕುಟುಂಬ ಕಲಹ ಒಂದು ಹಂತಕ್ಕೆ ತಾರಕಕ್ಕೇರಿಬಿಟ್ಟಿತ್ತು. ಎಲ್ಲೋ ಒಂದು ಕಡೆ ಯೋಗೀಶ್ ಗೌಡ ಸಾವಿಗಾದಂತಹ ಒಂದು ಕಾರಣಕರ್ತರು ಅಥವಾ ಆರೋಪಿಗಳಿಗೆ ಶಿಕ್ಷೆ ಕೊಡಿಸಬೇಕು ಅನ್ನೋ ಹೋರಾಟ ಹೀಗೆ ನೆನೆಗುದಿಗೆ ಬಿದ್ದು ಬಿಡುತ್ತಾ ಅನ್ನೋ ಥರ ಚರ್ಚೆಗಳಾಗ್ತಾಯಿತ್ತು. ಆದರೆ ಇಲ್ಲಿ ಬಿ ಜೆ ಪಿ ಕಾಂಗ್ರೆಸ್ ಎರಡೂ ಕೂಡ ರಾಜಕೀಯ ಲಾಭವನ್ನು ಪಡೆದುಕೊಳ್ತು ಅನ್ನೋದನ್ನು ನಾವು ಅಲ್ಲಗಳೆಯುವಂತಿಲ್ಲ. ಯಾಕೆಂದರೆ ಕಾಂಗ್ರೆಸ್ಗೆ ಸೇರಿಕೊಂಡು ಇದೇ ಮಲ್ಲವ್ವ ವೇದಿಕೆ ಮೇಲೆ ನಿಂತ್ಕೊಂಡು ಅದೇ ಸಿದ್ದರಾಮಯ್ಯನವ್ರ ಪಕ್ಕದಲ್ಲಿ ನಿಂತ್ಕೊಂಡು ದೀಪ ಬೆಳಗೋ ಕಾರ್ಯಕ್ರಮದಲ್ಲೂ ಕೂಡ ಕಾಣಿಸ್ಕೊಂಡಿದ್ರು. ಒಟ್ಟಾರೆಯಾಗಿ ಒಂದು ಕಡೆ ಬಿ ಜೆ ಪಿಗೆ ಸೆಳೆಯುವ ಕೆಲಸಗಳನ್ನು ಅನೇಕರು ಮಾಡಿದ್ರೆ, ಇನ್ನೊಂದು ಕಡೆ ಕಾಂಗ್ರೆಸ್ಸಿಗೆ ಸೆಳೆಯುವಂಥ ಕೆಲಸಗಳನ್ನು ಇನ್ನೊಂದು ಪಕ್ಷ ಮಾಡ್ತು. ಎರಡು ಪಕ್ಷಗಳು ಅದರ ರಾಜಕೀಯ ಲಾಭವನ್ನು ತೆಗೆದುಕೊಂಡು ಬಂದರೆ ತಪ್ಪಾಗಲಿಕ್ಕಿಲ್ಲ. ನೋಡಿ ಯಾವ ರೀತಿಯಾಗಿ ಈ ಕೇಸ್ ಹಂತವಾಗಿ ಬದಲಾವಣೆಗಳನ್ನು ಕಾಣ್ತಾ ಹೋಯಿತು ಅಂತ ಹೇಳ್ಬಿಡ್ತೇನೆ. 2016 ಜೂನ್ 15ನೇ ತಾರೀಕು ಬೆಳಗ್ಗೆ 7:30 ಸುಮಾರಿಗೆ ಸಪ್ತಾಪುರದ ಉದಯ ಜಿಮ್ ಬಳಿ ಯೋಗೀಶ್ ಗೌಡ್ರ ಹತ್ಯೆಯಾಗುತ್ತೆ. ದುಷ್ಕರ್ಮಿಗಳು ಮಚ್ಚು ಮತ್ತು ಲಾಂಗ್ ಖಾರದ ಪುಡಿಯನ್ನು ಬಳಸಿ ಒಂದು ಬರ್ಬರವಾಗಿ ಹತ್ಯೆಯನ್ನು ಮಾಡ್ತಾರೆ. ಜೂನ್ 17 ಪೊಲೀಸರಿಂದ ಬಸವರಾಜ ಮುತ್ತಿಗಿ, ವಿಕ್ರಮ ಬಳ್ಳಾರಿ, ಕೀರ್ತಿ ಕುಮಾರ್ ಕುರಹಟ್ಟಿ, ಸಂದೀಪ ಸವದತ್ತಿ, ವಿನಾಯಕ ಕಟಗಿ, ಮಹಾಬಳೇಶ ಹೊಂಗಲ ಅವರ ಬಂಧನವಾಗುತ್ತೆ. ಇವರೆಲ್ಲರೂ ಕೂಡ ಸಾಕ್ಷ್ಯ ನಾವೇ ಅಪ್ರೂವರ್ ಆಗಲಿಕ್ಕೆ ಅಂತ ಬಂದವರು ಇವರು. ಜೂನ್ 25 ಯೋಗೀಶ್ ಗೌಡ ಕುಟುಂಬವನ್ನು ಅಂದಿನ ವಿರೋಧ ಪಕ್ಷದ ನಾಯಕ BS ಯಡಿಯೂರಪ್ಪ ಹಾಗೂ ಸಂಸದ ಪ್ರಹ್ಲಾದ್ ಜೋಶಿ ಅವರು ಭೇಟಿ ಮಾಡಿ ಸಾಂತ್ವನ ಹೇಳ್ತಾರೆ. ನಿಮ್ಮ ಕುಟುಂಬಕ್ಕೆ ನಾವು ನ್ಯಾಯ ಕೊಡಿಸೋ ಭರವಸೆಯನ್ನು ಕೊಡ್ತೀವಿ ಅಂತ ಹೇಳ್ತಾರೆ. 2016 ಜೂನ್ 25 ನಿಮಗೆ ನೆನಪಿರಲಿ, BJP ಎಂಟ್ರಿ ಆಗಿರೋದಿಲ್ಲ. ಯಾಕೆಂದರೆ BJP ಕಾರ್ಯಕರ್ತನಿಗೆ ಆಗಿರ್ತಕ್ಕಂಥ ಅನ್ಯಾಯ ಇಲ್ಲಿಂದ ರಾಜಕೀಯ ತೀರ್ವನ್ನು ಪಡೆದುಕೊಳ್ತಾ ಬಂದಿರೋದು. ಇನ್ನು 2017 ನವೆಂಬರ್ 17 ಪ್ರಕರಣದ ವಿಚಾರಣೆ ನಡೆಸ್ತಾ ಇದ್ದಂಥ 4ನೇ ಜಿಲ್ಲಾ ನ್ಯಾಯಾಲಯದ ನ್ಯಾಯಾಧೀಶರ ಮೇಲೆ ವಿಶ್ವಾಸ ಇಲ್ಲದ ಕಾರಣ ಈ ಪ್ರಕರಣವನ್ನು ಬೇರೆಡೆ ವರ್ಗಾಯಿಸಬೇಕು ಅಂತ ಹೇಳಿ ಯೋಗೀಶ್ ಗೌಡ ಅವರ ಪತ್ನಿ ಮಲ್ಲಮ್ಮ ಗೌಡರು ಹಾಗೂ ಸಹೋದರ ಗುರುನಾಥ್ ಗೌಡರು ಇಬ್ಬರೂ ಸೇರಿಕೊಂಡು ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿಯಾಗಿದ್ದಂಥ HG ರಮೇಶ್ ಅವರಿಗೆ ಪತ್ರ ಬರೀತಾರೆ. ನವೆಂಬರ್ 23 ಪ್ರಕರಣದ ಸಾಕ್ಷಿನಾಶ ಯತ್ನ ಸಂಬಂಧ ಹಿರಿಯ ಪೊಲೀಸ್ ಅಧಿಕಾರಿಯೊಬ್ಬರು ನಮ್ಮ ಕುಟುಂಬದ ಮೇಲೆ ಒತ್ತಡ ಹೇರಿದ್ದಾರೆ, ಇಡೀ ಪ್ರಕರಣದಲ್ಲಿ ಸಚಿವ ವಿನಯ್ ಕುಲಕರ್ಣಿ ಪಾತ್ರ ಇದೆ ಅಂತ ಹೇಳಿ ಯೋಗೀಶ್ ಗೌಡ್ರ ಸಹೋದರ ಗುರುನಾಥ್ ಗೌಡ ಆರೋಪ ಮಾಡ್ತಾರೆ. ಅಂದರೆ ಇಲ್ಲಿ ಚೆನ್ನಕೇಶವ ಟಿಂಗರಿಕರ್ ಅವರ ಎಂಟ್ರಿ ಆಗುತ್ತೆ. ನವೆಂಬರ್ 23 ಪ್ರಕರಣದಲ್ಲಿ ವಿನಯ್ ಕುಲಕರ್ಣಿ ಹೆಸರನ್ನು ಅನಗತ್ಯವಾಗಿ ತರಲಾಗಿದೆ ಅಂತೇಳಿ ಕಾಂಗ್ರೆಸ್ ಕಾರ್ಯಕರ್ತರಿಂದ ಈ ಕಡೆ ಪ್ರತಿಭಟನೆ ರ್ಯಾಲಿ ನಡೆಯುತ್ತೆ. ಕಾಂಗ್ರೆಸ್ ಎಂಟ್ರಿ ಆಗಿರೋದು. ತದನಂತರ ಇದೇ ವಿನಯ್ ಕುಲಕರ್ಣಿ ವಿರುದ್ಧವಾಗಿ BJP ಮತ್ತು ಪರವಾಗಿ ಕಾಂಗ್ರೆಸ್ ಎರಡೂ ಪಕ್ಷಗಳು ಕಾರ್ಯಕರ್ತರ ಧರಣಿ ನಡೆಸ್ತಾನೇ ಇರ್ತವೆ. ಸ್ಥಳದಲ್ಲಿ ಏರ್ಪಟ್ಟಿದ್ದಂಥ ಬಿಗುವಿನ ವಾತಾವರಣ ತಿಳಿಗೊಳಿಸ್ತಾರೆ ಪೊಲೀಸರು. ಇದು ನವೆಂಬರ್ 24, 2017 ನಡೆದಿರೋದು. ನೆಕ್ಸ್ಟ್ 2017 ನವೆಂಬರ್ 25 ಕರ್ನಾಟಕ ಕಾಲೇಜಿನ ಶತಮಾನೋತ್ಸವ ಉದ್ಘಾಟನಾ ಸಮಾರಂಭದಲ್ಲಿ ಪಾಲ್ಗೊಂಡಿದ್ದಂಥ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿ ಮೋಹನ್ ಶಾಂತನಗೌಡ್ರ ಅವರು ಸಚಿವರಾಗಿದ್ದಂಥ ವಿನಯ್ ಕುಲಕರ್ಣಿ ಜೊತೆಗೆ ವೇದಿಕೆ ಹಂಚಿಕೊಳ್ಳಿಕ್ಕೆ ನಿರಾಕರಣೆ ಮಾಡ್ತಾರೆ. ಸೂಕ್ಷ್ಮವಾಗಿ ಗೊತ್ತಾಗಿರುತ್ತೆ ಅನಿಸುತ್ತೆ ಕೃತ್ಯವನ್ನು ಯಾರು ಮಾಡಿರೋದು ಅಂತ. ನವೆಂಬರ್ 26 ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಸಂಧಾನ ನಡೆದಿಲ್ಲ ಅಂತ ಹೇಳಿ ವಿನಯ್ ಕುಲಕರ್ಣಿ ಜೊತೆಗೆ ಗುರುನಾಥ್ ಗೌಡ್ರ ಅವ್ರನ್ನ ಭೇಟಿ ಮಾಡಿರೋದು ನಿಜ ಅಂತೇಳಿ ಸ್ಪಷ್ಟಪಡಿಸ್ತಾರೆ. ನವೆಂಬರ್ 17 BJP ಮುಖಂಡ ಯೋಗೀಶ್ ಗೌಡ್ರ ಕೊಲೆ ಪ್ರಕರಣದಲ್ಲಿ ಕೊಲೆ ಆರೋಪಿಗಳೊಂದಿಗೆ ರಾಜಿ ಸಂಧಾನ ಮಾಡಿಕೊಳ್ಳುವಂತೆ ಧಾರವಾಡ DYSP PB ಚಂದ್ರಶೇಖರ್ ಕೂಡ ಒತ್ತಡ ಹೇರ್ತಾ ಇದ್ದಾರೆ ಅಂತೇಳಿ ಆರೋಪ ಮಾಡ್ತಾರೆ ಯೋಗೀಶ್ ಗೌಡ್ರ ಸಹೋದರ ಗುರುನಾಥ್ ಗೌಡ್ರು. ಪೊಲೀಸ್ ವರಿಷ್ಠಾಧಿಕಾರಿಗಳಿಗೂ ಹೋಗಿ ದೂರನ್ನು ಕೊಡ್ತಾರೆ. ಡಿಸೆಂಬರ್ 3 ಇದೇ ಆರೋಪಗಳ ಕುರಿತು ಇಬ್ಬರು DYSP ತುಳಜಪ್ಪ ಸುಲ್ಫಿ ಮತ್ತು BK ಚಂದ್ರಶೇಖರ್ ಹಸ್ತಕ್ಷೇಪದ ಕುರಿತು ಬೆಳಗಾವಿ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ರವೀಂದ್ರ ಗಡಾದ ಅವರಿಂದ ತನಿಖೆ ನಡೆಯುತ್ತೆ. ರಾಜಿ ಸಂಧಾನ ಕುರಿತು ಗುರುರಾಜ್ ಹುಣಸಿ ಮರ್ದಾ ಮತ್ತು ಮಹೇಶ್ ಶೆಟ್ಟಿ ಮತ್ತು ಇನ್ನಿತರರ ವಿಚಾರಣೆ ನಡೆಯುತ್ತೆ. ಅದಾದ ಮೇಲೆ ಆಶ್ಚರ್ಯ ಎಂಬಂತೆ 2017 ಡಿಸೆಂಬರ್ 20 ಯೋಗೀಶ್ ಗೌಡ ಪತ್ನಿ ಮಲ್ಲಮ್ಮ ಕಾಂಗ್ರೆಸ್ ಸೇರ್ಪಡೆ ಹಾಕ್ತಾರೆ. 2018 ಏನಾಯಿತು ಅಂತ ಜನವರಿ 23 ಪ್ರಕರಣವನ್ನು CBIಗೆ ವಹಿಸಬೇಕು ಅಂತ ಹೇಳಿ ಸಲ್ಲಿಕೆ ಆಗಿರ್ತಕ್ಕಂಥ ಅರ್ಜಿಯಲ್ಲಿ ನೋಡಿ ಇದು ಟ್ವಿಸ್ಟು.
CBIಗೆ ವಹಿಸಬೇಕು ಅಂತ ಕೊಟ್ಟಂಥ ಅರ್ಜಿಯಲ್ಲಿ ನನ್ನನ್ನು ಪ್ರತಿವಾದಿ ಮಾಡಿ ಅಂತೇಳಿ ಮಲ್ಲಮ್ಮಗೌಡರು ಹೈಕೋರ್ಟ್ಗೆ ರಿಟ್ ಅರ್ಜಿಯನ್ನು ಸಲ್ಲಿಸ್ತಾರೆ. ಇನ್ನು ಏಪ್ರಿಲ್ 17 2018 ಯೋಗೀಶ್ ಗೌಡ ಈ ಒಂದು ಕೃತ್ಯದ ಆರೋಪಿಗಳನ್ನು ಪತ್ತೆ ಹಚ್ಚಿ ಜೈಲಿಗಟ್ಟದಿದ್ದರೆ ನನ್ನನ್ನು ಯಡಿಯೂರಪ್ಪ ಅಂತ ಕರಿಬೇಡಿ ಅಂತ ಹೇಳಿ ಇದೇ ಹೆಬ್ಬಳ್ಳಿಯಲ್ಲಿ, ಧಾರವಾಡದ ಹೆಬ್ಬಳ್ಳಿಯಲ್ಲಿ BS ಯಡಿಯೂರಪ್ಪ ಅವರು ಗುಡುಕ್ತಾರೆ. ಮಾರ್ಚ್ 1 ಈ ಪ್ರಕರಣವನ್ನು CBIಗೆ ವಹಿಸಬೇಕು ಅಂತ ಹೇಳಿ ಇದೇ ಸಹೋದರ ಗುರುನಾಥ್ ಗೌಡ ಮತ್ತು ತಾಯ್ತುಂಗಮ್ಮ ಸಲ್ಲಿಸಿದಂಥ ರಿಟ್ ಅರ್ಜಿ ಹೈಕೋರ್ಟ್ನಿಂದ ವಜಾ ಆಗಿಬಿಡುತ್ತೆ. CBI ಕೊಡಬೇಕು ಅಂತ ಅರ್ಜಿ ಸಲ್ಲಿಸಿರ್ತಾರಲ್ವ ಹೈಕೋರ್ಟ್ಗೆ, ಅದು ವಜಾ ಆಗುತ್ತೆ. ಇದೇ ಪ್ರಕರಣದಲ್ಲಿ ಸಲ್ಲಿಕೆಯಾಗಿದ್ದಂಥ ಕ್ರಿಮಿನಲ್ ಮೇಲ್ಮನವಿಯನ್ನು ಹೈಕೋರ್ಟ್ ಪುರಸ್ಕಾರ ಮಾಡುತ್ತೆ. ಏಪ್ರಿಲ್ 10 ಪ್ರಕರಣದಲ್ಲಿ ಸಾಕ್ಷ್ಯನಾಶ ಮತ್ತು ಸಾಕ್ಷಿಗಳಿಗೆ ಬೆದರಿಕೆ ಒಡ್ಡಿದ ಆರೋಪದಡಿಯಲ್ಲಿ ವಿನಯ್ ಕುಲಕರ್ಣಿ, DYSP ತುಳಜಪ್ಪ ಸುಲ್ಫಿ, BP ಚಂದ್ರಶೇಖರ್ ವಿರುದ್ಧ ಇದೇ ಧಾರವಾಡದ ಉಪನಗರ ಪೊಲೀಸ್ ಠಾಣೆಯಲ್ಲಿ FIR ದಾಖಲಾಗುತ್ತೆ. ಫಸ್ಟ್ FIR 2018 ಏಪ್ರಿಲ್ 10. ಜೂನ್ 1 ಪ್ರಕರಣದ ಆರೋಪಿಗಳಿಗೆ ನೀಡಿದಂಥ ಜಾಮೀನನ್ನು ರದ್ದುಗೊಳಿಸುವಂತೆ ಕೋರಿ ಸರ್ಕಾರ ಹೈಕೋರ್ಟ್ಗೆ ಸಲ್ಲಿಸಿದಂಥ ಅರ್ಜಿಯನ್ನು ವಜಾ ಮಾಡುತ್ತೆ. ಇದು ಒಂದು ಪಾಸಿಟಿವ್ ವೈಬ್. 2019 ಜುಲೈ 27, 2019 ಜುಲೈ 27 ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ 4ನೇ ಹೆಚ್ಚುವರಿ ನ್ಯಾಯಾಲಯದಿಂದ ವಿನಯ್ ಕುಲಕರ್ಣಿ ಹಾಗೂ ಅವರ ಕಾರು ಚಾಲಕ ಮಂಜುನಾಥ್ ಬಸಣ್ಣನವರ ಅವರಿಗೆ ನೋಟಿಸನ್ನು ಕೊಡಲಾಗುತ್ತೆ. ಸೆಪ್ಟೆಂಬರ್ 6, 2019 CBIಗೆ ಪ್ರಕರಣ ವಹಿಸುತ್ತೆ ರಾಜ್ಯ ಸರ್ಕಾರ. ಪ್ರಕರಣ CBIಗೆ ವಹಿಸದಂತೆ ಆರೋಪಿ ಬಸವರಾಜ ಮುತ್ತಿಗೆ ಮೊರೆ ಹೋಗ್ತಾರೆ. ತನಿಖೆಗೆ ಹೈಕೋರ್ಟ್ ಕೂಡ ತಡೆ ನೀಡುತ್ತೆ. ತಡೆ ತೆರವುಗೊಳಿಸುತ್ತೆ ಮತ್ತು ಸುಪ್ರೀಂ ಕೋರ್ಟ್. ನೋಡಿ ಎಷ್ಟೆಲ್ಲ ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ ಇದೆ ಅಂತ. BJP ಸರ್ಕಾರ 2019 ಹಾಗಾಗಿ ಇದು CBIಗೆ ಈ ಕೇಸ್ ಹೋಗುತ್ತೆ. ಅದಾದಮೇಲೆ ಈ ಒಂದು ಕೇಸನ್ನು CBIಗೆ ವಹಿಸಬೇಡಿ ಅಂತ ಬಸವರಾಜ ಮುತ್ತಿಗೆ ಅವರು ಮೊರೆ ಹೋಗ್ತಾರೆ. 2020 ಮಾರ್ಚ್ 7 ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ದಿನೇಶ್, ಅಶ್ವಥ್, ಸುನಿಲ್ ಕುಮಾರ್, ನಾಜೀರ್ ಅಹಮದ್, ಶಾನವಾಜ್, ನೂತನ್ ಮತ್ತು ಹರ್ಷಿತ್ ಅವರ ಬಂಧನ ಆಗುತ್ತೆ. CBI ತನಿಖೆ ಶುರುವಾಗಿರುತ್ತಲ್ವ. ಮಾರ್ಚ್ 21 ಸುಮಾರು 3 ತಿಂಗಳು ತನಿಖೆ ಸ್ಥಗಿತ ಮಾಡಬೇಕು ಅನ್ನೋ ಒಂದು ತೀರ್ಪು ಬಂದುಬಿಡುತ್ತೆ. ನಂತರ ತನಿಖೆಯನ್ನು ಮತ್ತೆ ಚುರುಕುಗೊಳಿಸುತ್ತೆ CBI. ಸೆಪ್ಟೆಂಬರ್ 26 ವಿನಯ್ ಕುಲಕರ್ಣಿ ಸೋದರ ವಿಜಯ್ ಕುಲಕರ್ಣಿ, ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷ ಶಿವಾನಂದ ಕರಿಗಾರ, ಕಾಂಗ್ರೆಸ್ ಮುಖಂಡ ನಾಗರಾಜ್ ಗೌರಿ, ಮಲ್ಲಮ್ಮಗೌಡರು ಹಲವು ಜನರನ್ನು ಪೊಲೀಸ್ ಅಧಿಕಾರಿಗಳನ್ನು ಸೇರಿಕೊಂಡು ವಿಚಾರಣೆ ನಡೆಸಲಾಗುತ್ತೆ. ಮಲ್ಲಮ್ಮಗೌಡರು ಕೂಡ ಸೇರಿಕೊಂಡು ಇದರಲ್ಲಿ, ಯಾಕೆಂದರೆ ಅವರು ಪ್ರತಿವಾದಿ ಮಾಡಿ ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ಕೊಂಡಿರ್ತಾರಲ್ಲ, ನೊಂದವರು ಅಲ್ಲಲ್ಲ, ಅವರು ಅಪೋಸಿಟಾಗಿ ನಿಂತ್ಕೊಂಡಿದ್ದಾರೆ ಅನ್ನೋ ರೀತಿಯಾಗಿ. ನವೆಂಬರ್ 5 CBI ಅಧಿಕಾರಿಗಳು ವಿನಯ್ ಕುಲಕರ್ಣಿ ಅವರನ್ನು ಧಾರವಾಡದ ಅವರ ನಿವಾಸದಲ್ಲಿ ಸುದೀರ್ಘ ವಿಚಾರಣೆ ನಡೆಸ್ತಾರೆ. ಅದಾದಮೇಲೆ ಅವ್ರನ್ನ ಬೆಳಗಾವಿಯ ಹಿಂಡಲಗ ಜೈಲಿಗೆ ಕಳಿಸಲಾಗುತ್ತೆ. 2021 CBI ನ್ಯಾಯಾಲಯಕ್ಕೆ ಹೆಚ್ಚುವರಿ ದೋಷಾರೋಪವನ್ನು ಪಟ್ಟಿ ಸಲ್ಲಿಸಿ ವಿನಯ್ ಕುಲಕರ್ಣಿ ಅವರನ್ನ 15ನೇ ಆರೋಪಿ ಮಾಡುತ್ತೆ. A15 ಚಾರ್ಜ್ ಶೀಟ್ನಲ್ಲಿ ರಾಜಕೀಯ ದ್ವೇಷದಿಂದ ಕೊಲೆಗೆ ಸಂಚು ರೂಪಿಸಿದ ಆರೋಪ ಹೊರಿಸ್ತಾರೆ. ಆಗಸ್ಟ್ 20 ಸುಪ್ರೀಂ ಕೋರ್ಟ್ಗೆ ವಿನಯ್ ಕುಲಕರ್ಣಿ ಅವರಿಗೆ ಷರತ್ತುಬದ್ಧ ಜಾಮೀನು ಮಂಜೂರು ಮಾಡಿಬಿಡುತ್ತೆ ಸುಪ್ರೀಂ ಕೋರ್ಟು. ಆದರೆ ಧಾರವಾಡ ಜಿಲ್ಲೆಗೆ ಪ್ರವೇಶ ಮಾಡಬೇಡಿ ಅನ್ನೋ ಷರತ್ತನ್ನು ಕೂಡ ಕೊಡುತ್ತೆ. 2025 ಜೂನ್ 6 ಸಾಕ್ಷ್ಯ ನಾಶಪಡಿಸಲಿಕ್ಕೆ, ಸಾಕ್ಷಿಗಳ ಮೇಲೆ ಪ್ರಭಾವ ಬೀರಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಅನ್ನೋ ಆರೋಪದ ಹಿನ್ನೆಲೆಯಲ್ಲಿ ಸುಪ್ರೀಂ ಕೋರ್ಟ್ ವಿನಯ್ ಕುಲಕರ್ಣಿ ಅವರಿಗೆ ನೀಡಿದಂಥ ಜಾಮೀನನ್ನು ಮಾತ್ರ ರದ್ದು ಮಾಡುತ್ತೆ. ಜೂನ್ 13 ಸುಪ್ರೀಂ ಕೋರ್ಟ್ ಶರಣಾಗಲು ನೀಡಿದಂಥ ಸಮಯಾವಕಾಶ ವಿಸ್ತರಿಸಲಿಕ್ಕೆ ನಿರಾಕರಿಸಿದ ನಂತರ ವಿನಯ್ ಕುಲಕರ್ಣಿ ಅವರು ನ್ಯಾಯಾಲಯಕ್ಕೆ ಶರಣಾಗಿ ಮತ್ತೆ ನ್ಯಾಯಾಂಗ ಬಂಧನಕ್ಕೆ ಒಳಗಾಗ್ತಾರೆ. ಫೆಬ್ರವರಿ 26, 2025 ಸುದೀರ್ಘ ಕಾಲದ ಜೈಲು ವಾಸದ ನಂತರ ಸಾಕ್ಷಿಗಳ ವಿಚಾರಣೆ ಬಹುತೇಕ ಮುಕ್ತಾಯ ಆಗಿರೋ ಹಿನ್ನೆಲೆಯಲ್ಲಿ ವಿನಯ್ ಕುಲಕರ್ಣಿ ಅವರಿಗೆ ಸುಪ್ರೀಂ ಕೋರ್ಟ್ ಮತ್ತೆ ಜಾಮೀನು ನೀಡುತ್ತೆ. ಯಾಕೆಂದರೆ ಎಲ್ಲ ಸಾಕ್ಷಿಗಳ ವಿಚಾರಣೆ ಆಗಿದೆ, ಯಾಕೆ ಬೇಲ್ ಕೊಡಬಾರ್ದು, ಬೇಲ್ ಕೊಡೋಣ ಅಂತ ಇಲ್ಲಿ ಬೇಲ್ ಕೊಡುತ್ತೆ. ಅದಾದ ನಂತರ ತೀರ್ಪನ್ನು ಕಾಯ್ದಿರಿಸಲಾಗಿತ್ತು. 2026 ಏಪ್ರಿಲ್ 2 ಇದೇ ಯೋಗೀಶ್ ಗೌಡರವರ ಒಂದು ಕೃತ್ಯದ ಪ್ರಕರಣದ ವಿಚಾರಣೆಯನ್ನು ಜನಪ್ರತಿನಿಧಿಗಳ ವಿಶೇಷ ಸೆಷನ್ಸ್ ನ್ಯಾಯಾಲಯ ಪೂರ್ಣಗೊಳಿಸುತ್ತೆ. ಏಪ್ರಿಲ್ 17 ತೀರ್ಪು ಪ್ರಕಟವಾಗಿದೆ. ನಿಮಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಏಪ್ರಿಲ್ 17ರಂದು ತೀರ್ಪು ಬಂತು. ಫೈನಲ್ ತೀರ್ಪು ಅವರಿಗೆ ಜೀವಾವಧಿ ಶಿಕ್ಷೆಯನ್ನು ಕೊಟ್ಟಿದೆ. ಜೀವನ ಪರ್ಯಂತ ಶಿಕ್ಷೆಯನ್ನು ಅನುಭವಿಸಬೇಕಾದಂಥ ಪರಿಸ್ಥಿತಿ. ನೋಡಿ, ರಾತ್ರಿ ಲಾಡ್ಜ್ ಸೇರಿದ ಮಲ್ಲಮ್ಮ ಊಸರವಳ್ಳಿಯಾಗಿ ಯಾಕೆ ಬದಲಾದರು ಅನ್ನೋದೇ ಪ್ರಶ್ನಾರ್ಥಕ ಚಿಹ್ನೆ. ಇದಕ್ಕೆ ನೀವೇ ಉತ್ತರ ಕೊಡಬೇಕು ವೀಕ್ಷಕರಾದವರು. ಈ ಕೇಸನ್ನು ಸೂಕ್ಷ್ಮವಾಗಿ ಅವಲೋಕಿಸ್ತಾ ಬಂದಿರೋದರಿಂದ ಇನ್ನಷ್ಟು ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ. ನಾನು ರಾಕೇಶ್ ಆರುಂಡಿ, ಧನ್ಯವಾದ.